ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ನಿಮ್ಮ ಜೊತೆಗೆ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂತ ಕೇಳಿದರೆ, ಆ್ಯಕ್ಚುಲಿ ಅಟ್ ಪ್ರೆಸೆಂಟ್ ನಾನು ತೆಲಂಗಾಣ ಸ್ಟೇಟಲ್ಲಿ ಇರೋದ್ರಿಂದ ನಾನು ತೆಲಂಗಾಣ ಸ್ಟೇಟ್ TETನ ಬರೆದಿದ್ದೆ ಹೋದ ವರ್ಷ. ರಿಸಲ್ಟ್ ಕೂಡ ಬಂತು. ನಾನು TET ಏನಾದ್ರು ಈ ವರ್ಷ DSCಯನ್ನು ಬರೆದಿದ್ದೆ. ಸ್ಪೆಷಲ್ ಆಗಿ ನಾನು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದರೆ, ಇಲ್ಲಿ ತೆಲಂಗಾಣದಲ್ಲಿ TET ಬರೀಬೇಕು ಅಂತ ಬರೆದಿದ್ದೀವಿ ಅಂತ ಹೇಳಿದರೆ ಪಾಸಿಂಗ್ ಮಾರ್ಕ್ಸ್ ಈ ರೀತಿ ಇರುತ್ತೆ ನೋಡಿ. ಜನರಲ್ ಕ್ಯಾಟಗರಿಯವರಿಗೆ 90 ಮಾರ್ಕ್ಸ್, OBC ಅವರಿಗೆ 75 ಆ್ಯಂಡ್ SC/ST 60, PH/ST ಈ ರೀತಿಯಲ್ಲಿ ಸೆಲೆಕ್ಷನ್ ಲಿಸ್ಟ್ ಎಲಿಜಿಬಿಲಿಟಿ ಲಿಸ್ಟ್ ಈ ರೀತಿ ಇರುತ್ತೆ. ಓಕೆ, ಹಾಗಾಗಿ ಇದಕ್ಕೆ ಪ್ರೂಫ್ ಆಗಿ ನಂದು ಮಾರ್ಕ್ಸ್ ಲಿಸ್ಟನ್ನೇ ತೋರಿಸ್ತಾ ಇದ್ದೀನಿ. ಫಸ್ಟ್ ಪೇಪರಿಗೆ 84 ಬಂದಿದೆ. ಸೆಕೆಂಡ್ ಪೇಪರ್ಗೆ 72 ಬಂದಿದೆ. ರೀಸನ್ ಇಷ್ಟೇ, ನಾನು ಇಷ್ಟು ಸ್ಕೋರ್ ಮಾಡಿರೋದು ದೊಡ್ಡ ವಿಷಯ. ಯಾಕಂದರೆ ಒಂದು ಸಣ್ಣ ಸ್ಟೋರಿ ಇದೆ. ನಾನು ನನ್ನ ಮಗಳು ಇಲ್ಲಿರ್ತೀವಿ. ಹಾಗಾಗಿ ಟೆಟ್ ಎಕ್ಸಾಮ್ ಬರೆಯುವಾಗ ನನ್ನ ಜೊತೆ ಯಾರೂ ಇರಲಿಲ್ಲ ಅಂತ ಹೇಳಿದರೆ, ನಮ್ಮ ಹಸ್ಬೆಂಡ್ ಕೂಡ ನನಗೆ ಹೇಳಿರಲಿಲ್ಲ ಬರಲಿಕ್ಕೆ ಅವರಿಗೆ. ರೀಸನ್ ಇಷ್ಟೇ, ನಮ್ಮ ಸ್ಟಾಫಿಂದ ಟೀಚರ್ಸ್ ಬಂದಿದ್ದರು. ಮಾರ್ನಿಂಗ್ ಸೆಷನಿಗೆ ಒಬ್ಬರು ತಾನು ಕೇರ್ ಮಾಡ್ತೀನಿ ಪಾಪುಗೆ ಅಂದರು, ನನ್ನ ಮಗಳಿಗೆ. ಆಫ್ಟರ್ನೂನ್ ಒಂದು ಟೀಚರ್ ತಾನು ಕೇರ್ ಮಾಡ್ತೀನಿ ಅಂದರು. ಹಾಗಾಗಿ ಹೇಗೋ ಏನು ಮ್ಯಾನೇಜ್ ಆಗುತ್ತಲ್ಲ ಅಂತ ಹೇಳ್ಕೊಂಡು ಹೋದೆ. ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದರೆ ಹೇಳಬಾರ್ದು. ಅಷ್ಟು ಕಷ್ಟಪಟ್ಟು ಕೂಡ ಇಷ್ಟಾದರೂ ಸ್ಕೋರ್ ಮಾಡಿದ್ದೀನಿ ಅನ್ನೋದು ನೆಮ್ಮದಿ ಇದೆ. ಯಾಕಂತ ಹೇಳಿದರೆ, ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಸೂಪರ್ವೈಸರ್ಸ್, ಹೆಡ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಯಾಕಂದರೆ ಒಂದು ಸರಿ ಕೇಳಿದ್ರು, ಯಾರ ಜೊತೆ ಕರ್ಕೊಂಡು ಬರಬಾರ್ದಾಗಿತ್ತಾ ಅಂತ ಹೇಳಿ. ಈ ರೀತಿ ಅಷ್ಟೆಲ್ಲ ರಿಸ್ಕ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ, ಯಾರು ನನ್ನ ಜೊತೆಗೆ ಹೋಗಿದ್ರು ಅವರಿಬ್ಬರೂ ಕೂಡ ಎಲಿಜಿಬಲ್ ಆಗಲ್ಲ, ಆ ಎಕ್ಸಾಮಿಗೆ ಎಲಿಜಿಬಲ್ ಇಲ್ಲ. ಆದರೂ ಕೂಡ ಎಕ್ಸಾಮಲ್ಲಿ ಟೆಟ್ಟಲ್ಲಿ ಆ ಪೇಪರನ್ನು ಅವರು ಬರಿತೀನಿ ಅಂತ ಕೂತ್ಕೊಂಡ್ರು. ಅವರು D.Ed ಆಗಿರಲಿಲ್ಲ, ಒಬ್ಬರು B.Ed ಆಗಿರಲಿಲ್ಲ. ಆದರೂ ಕೂಡ ಎಕ್ಸಾಮ್ ಅಟೆಂಡ್ ಮಾಡಿದರು. ಯಾವ ರೀಸನಿಗೂ ಗೊತ್ತಿಲ್ಲ, ಯೂಸ್ ಕೂಡ ಇಲ್ಲ. ಆದರೂ ಆ ರೀತಿ ಮಾಡಿದ್ರು. ಅವರು ಆ ರೀತಿ ಡಿಸಿಷನ್ ತೊಗೊಂಡಿದ್ದಕ್ಕೆ ನನಗೆ ತುಂಬ ಕಷ್ಟ ಆಯಿತು. ನನ್ನ ಕಷ್ಟ ಅಂದೇ ಇಲ್ಲ, ನನ್ನ ಜೊತೆ ಆ ರೂಮಲ್ಲಿ ಎಷ್ಟೆಲ್ಲ ಜನ ಕೂತಿದ್ದಾರೆ, ಅವ್ರಿಗೂ ಡಿಸ್ಟರ್ಬ್ ಆಯಿತು ಸ್ವಲ್ಪ. ತುಂಬ ಹತ್ತಿದ್ಲು ನನ್ನ ಮಗಳು. ಅದು ಹೇಗೆ ಇರಲಿ, ಅದೊಂದು ಮೆಮೊರೇಬಲ್ ಡೇ. ಈ ಮಾರ್ಕ್ಸ್ ಲಿಸ್ಟ್ ನೋಡಿದಾಗಲೆಲ್ಲ ನೆನಪಾಗುತ್ತೆ. ಮಕ್ಕಳು ಇನ್ನೊಬ್ಬರ ಜೊತೆಗೆ ಹೋಗಲ್ಲ, ಅಪರಿಚಿತರ ಜೊತೆಗೆ ಮೊದಲು ನನ್ನ ಮಗಳಂತೂ ಖಂಡಿತವಾಗಿ ಹೋಗಲ್ಲ. ಅಂಥದ್ರಲ್ಲಿ ಹೇಗೋ ಎಕ್ಸಾಮ್ ಬರೆದು ಇಷ್ಟು ಮಾರ್ಕ್ಸ್ ಬಂದಿದೆ. ತುಂಬ ಡಿಸ್ಟರ್ಬ್ ಆಗಿತ್ತು. ಓಕೆ, ಮತ್ತು ಇನ್ನು 72 ಸೆಕೆಂಡ್ ಪೇಪರಲ್ಲಿ ಬಂದಿದೆ ಅನ್ನೋದಾದರೆ, ಇಲ್ಲಿ ತೆಲಂಗಾಣದಲ್ಲಿ ಹೇಗಿದೆ ಅಂತ ಹೇಳಿದರೆ, ಸೆಂಟ್ರಲ್ TET ಯಾರೆಲ್ಲ ಬರೆದಿದ್ದಾರೆ, OBCಯಲ್ಲಿ 75% ಸೆಂಟ್ರಲ್ TETಲಿ 75 ಮಾರ್ಕ್ಸ್ ಬಿದ್ದರೂ ಕೂಡ ಎಲಿಜಿಬಲ್ ಕನ್ಸಿಡರ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಓಕೆ, ಹೀಗೆ ಜೊತೆಗೆ ಇದು ಒಂದು ರೀತಿ. ಆದರೆ ಇನ್ನೊಂದು DSCಯಲ್ಲಿ ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ DSCಯಲ್ಲಿ ಫೈನಲ್ ಲಿಸ್ಟ್ ಯಾವ ರೀತಿ ರೆಡಿ ಮಾಡ್ತಾರೆ ಅಂದರೆ, ಜಸ್ಟ್ ಟೆಟ್ ಮತ್ತು CET ಮಾರ್ಕ್ಸ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಎಷ್ಟು ಚೆನ್ನಾಗಲ್ವಾ? ನಮ್ಮಲ್ಲೂ ಕೂಡ ಅದೇ ವ್ಯವಸ್ಥೆ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಎಲ್ಲರೂ ಕೂಡ ಅದೇ ಹೋರಾಟ ಮಾಡ್ತಾ ಇದ್ದಾರೆ. ಸಕ್ಸಸ್ ಆಗಲಿ ಅಂತ ಹೇಳ್ಕೊಂಡು ನಾನು ಕೇಳ್ಕೊಳ್ತೀನಿ. ಯಾಕಂತ ಹೇಳಿದರೆ, ಕೋವಿಡ್ ಬ್ಯಾಚಸ್ ಎಲ್ಲ ತುಂಬ ಹೈ ಸ್ಕೋರ್ ಇದೆ. ನಾವು ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾಗತ್ತೆ. ತುಂಬ ಕಷ್ಟ ಅನಿಸ್ತಾ ಇದೆ. ಯಾಕಂದರೆ ಆದರೂ ಕಾಂಪೀಟ್ ಮಾಡಿದ್ದೀವಿ, ನಮ್ಮ ಹೆಸರು ಒಂದು ಲಿಸ್ಟಲ್ಲಿ ಬರ್ತಾ ಇದೆ ಅಂತ ಅದೊಂದು ಖುಷಿ. GPT ಬರೆದಿದ್ದೀನಿ, ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ. ಹೇಗೆ ಇರಲಿ, ಇದು ಸ್ವಲ್ಪ ಆದರೂ ಯೂಸ್ಫುಲ್ ಆಗಿ ಅನಿಸಿದೆ ಅಂತ ಹೇಳಿದರೆ ಒಂದು ಲೈಕ್, ಶೇರ್ ಇರಲಿ. ಓಕೆ, ಸಿ ಯು ಸೂನ್.